ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೆರಿ ಎಂಥೋಸಿಯಾಸ್ಟಿಕ್ ರಾಯಲ್ ರಾಶಿಯಾದಂತಹ ಸಿಂಹ ರಾಶಿ ಪುರುಷರು ಹೇಗಿರ್ತಾರೆ, ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಇವರ ವೇ ಆಫ್ ಥಿಂಕಿಂಗ್ ಹೇಗಿರುತ್ತೆ, ಇವರ ಪಾಸಿಟಿವ್ ಹಾಗೂ ನೆಗೆಟಿವ್ ಗುಣಗಳ ಬಗ್ಗೆ, ಪರ್ಸ್ನಾಲಿಟಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಸಿಂಹ ರಾಶಿಯ ಪುರುಷರಾಗಿದ್ದರೆ ಅಥವಾ ಯಾರಾದರೂ ಸ್ತ್ರೀಯರು, ಹೆಣ್ಣು ಮಕ್ಕಳು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ, ನಿಮ್ಮ ಅಣ್ಣ, ತಮ್ಮ, ಪತಿ, ತಂದೆ, ಸ್ನೇಹಿತ, ಪ್ರೇಮಿ ಯಾರಾದರೂ ಸಿಂಹರಾಶಿಯವರು ಇದ್ದೇ ಇರ್ತಾರಲ್ವ, ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹ ರಾಶಿ 5ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗ್ರಹಗಳ ರಾಜ ಸೂರ್ಯದೇವ. ಈ ರಾಶಿಯ ತತ್ವ ಅಗ್ನಿ ತತ್ವ. ಸಿಂಹ ರಾಶಿಯಲ್ಲಿ ಹುಟ್ಟಿದಂತಹ ಪುರುಷರು ರಾಜನ ರೀತಿ ರಾಯಲ್ ಆಗಿ ಇರ್ತಾರೆ, ರಾಯಲ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಈ ರಾಶಿಯ ಪುರುಷರು ತನ್ನ ಲೈಫಲ್ಲಿ ರಾಜನ ರೀತಿ ಥರ ಇರಬೇಕು ಅನ್ಕೋತಾರೆ. ಇವರ ಹತ್ತಿರ ಹಣ ಇರಲಿ ಬಿಡಲಿ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲದರಲ್ಲೂ ಬೆಸ್ಟ್ ಕ್ವಾಲಿಟಿಯನ್ನು ಹುಡುಕ್ತಾರೆ. ಈ ರಾಶಿಯ ಪುರುಷರು ಯಾವುದೇ ವಸ್ತುಗಳನ್ನು ಸೆಲೆಕ್ಟ್ ಮಾಡಲಿ ಬೆಸ್ಟ್ ಆಫ್ ದಿ ಬೆಸ್ಟನ್ನು ಸೆಲೆಕ್ಟ್ ಮಾಡ್ತಾರೆ. ನನ್ನ ಲೈಫಲ್ಲಿ ಲಕ್ಸುರಿಯಸ್ ಆಗಿರೋದನ್ನೇ ಇವರು ಹುಡುಕ್ತಾರೆ. ಬ್ರ್ಯಾಂಡೆಡ್ ಕಾರು, ಬ್ರ್ಯಾಂಡೆಡ್ ಆಗಿರಬೇಕು, ಎಲ್ಲ ಬಂಗ್ಲೆ, ದೊಡ್ಡ ದೊಡ್ಡ ಬಂಗ್ಲೆ, ದೊಡ್ಡ ಕಾರ್ ತಗೋಬೇಕು, ದೊಡ್ಡ ಬಂಗ್ಲೆ ಕಟ್ಟಿಸ್ಬೇಕು, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಇಂತಹ ದೊಡ್ಡ ದೊಡ್ಡ ಕನಸುಗಳನ್ನೇ ಕಾಣ್ತಾ ಇರ್ತಾರೆ ಇವರು. ಇವರ ಆಸೆ ಆಕಾಂಕ್ಷೆಗಳು ಬಹಳ ಮಹತ್ತರವಾಗಿರುತ್ತೆ. ನೀವು ಏನೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಕ್ವಾಲಿಟಿಯನ್ನು ಹುಡುಕ್ತೀರಾ, ಸ್ಟ್ಯಾಂಡರ್ಡ್ ಆಗಿರಬೇಕು ಏನೇ ಮಾಡಿದ್ರು. ಔಟರ್ ಲುಕ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂತಹ ಕಾರಣದಿಂದ ನೀವು ಬ್ರ್ಯಾಂಡೆಡ್ ಬಟ್ಟೆಗಳನ್ನು, ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ಮೊಬೈಲ್ ಎಲ್ಲವೂ ಬ್ರ್ಯಾಂಡೆಡನ್ನೇ ಸೆಲೆಕ್ಟ್ ಮಾಡ್ತೀರಾ. ನಾನು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ಬೇಕು, ಎಲ್ಲರೂ ನನ್ನನ್ನು ನೋಟಿಸ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕು, ರಾಜನ ರೀತಿ ಫೀಲ್ ಇರುತ್ತೆ ನಿಮಗೆ. ಪರ್ಫ್ಯೂಮ್ ಹಾಕಿಕೊಳ್ಳದೆ ಹೊರಗಡೆ ಹೋಗೋರೇ ಅಲ್ಲ ನೀವು, ಅಷ್ಟು ಇಷ್ಟಪಡ್ತೀರಾ ಪರ್ಫ್ಯೂಮನ್ನು. ಸಿಂಹರಾಶಿಯವರು ಮಾತಿನಲ್ಲಿ ಒಂದು ಸ್ಟ್ಯಾಂಡರ್ಡ್, ಒಂದು ಗತ್ತನ್ನು ಮೇಂಟೈನ್ ಮಾಡ್ತಾರೆ. ಸಿಂಹರಾಶಿಯ ಪುರುಷರು ಬಾಯಿಗೆ ಬಂದ ಹಾಗೆ ಮಾತನಾಡುವವರಲ್ಲ, ಯೋಚನೆ ಮಾಡಿ ಮಾತನಾಡ್ತಾರೆ. ನೀವು ಇವರಿಗೆ ಏನೋ ಒಂದು ಪ್ರಶ್ನೆ ಕೇಳಿದರೆ ಅಷ್ಟಕ್ಕೆ ಮಾತ್ರ ಉತ್ತರವನ್ನು ಕೊಡ್ತಾರೆ. ಸಿಂಹರಾಶಿಯವರು ಸ್ನೇಹವನ್ನು ಬೆಳೆಸುವಾಗ ಯೋಚನೆಯನ್ನು ಮಾಡಿ ಸ್ಟ್ಯಾಂಡರ್ಡ್ ಆಗಿ ಇರುವವರನ್ನು ಮಾತ್ರ, ತನ್ನ ಲೆವೆಲ್ಗೆ ಮ್ಯಾಚ್ ಆಗುವವರನ್ನು ಮಾತ್ರ ಫ್ರೆಂಡ್ಸ್ ಮಾಡ್ಕೊಳ್ತಾರೆ ಇವರು. ಅವರ ಜೊತೆ ಸ್ನೇಹವನ್ನು ಬೆಳೆಸ್ತಾರೆ. ಇವರ ಲೈಫಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು ಎಂಬ ಗುರಿಯನ್ನು ಇಟ್ಕೊಂಡಿರ್ತಾರೆ. ಸಿಂಹರಾಶಿಯ ಪುರುಷರು ಒಳ್ಳೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾರೆ. ತನ್ನ ಲೈಫಲ್ಲಿ ಯಾವುದೇ ರೀತಿ ಕಷ್ಟಗಳು ಬಂದರೂ, ರಿಸ್ಕ್ ಬಂದರೂ ಹೆದರದೆ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಸಿಂಹರಾಶಿಯ ಪುರುಷರನ್ನು ನೋಡಿದರೆ ಓವರ್ ಕಾನ್ಫಿಡೆನ್ಸ್ ಅನಿಸುತ್ತೆ ಬೇರೆಯವರಿಗೆ, ಬಟ್ ಇವರ ಮನಸ್ಸಿನಲ್ಲಿ ಒಂದು ವಿಷನನ್ನು ಇಟ್ಕೊಂಡಿರ್ತಾರೆ. ನಾನು ಇಷ್ಟೇ ಹಣವನ್ನು ದುಡಿಬೇಕು, ನಾನು ಈ ರೀತಿ ನನ್ನ ಲೈಫ್ ಸ್ಟೈಲ್ ಇರಬೇಕು ಅಂತ ಒಂದು ಮೈಂಡ್ ಸೆಟ್ಟನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಗೋಲನ್ನು ರೀಚ್ ಮಾಡಲು ಏನೇನು ಮಾಡಬೇಕು ಅಂತ ಹಗಲು ರಾತ್ರಿ ಅಂತ ಸಮಯವನ್ನು ನೋಡದೆ ಹಾರ್ಡ್ ವರ್ಕ್ ಮಾಡುವವರಾಗಿರ್ತಾರೆ. ಕೆಲವೊಂದು ಸಾರಿ ತುಂಬ ಲೇಸಿನೂ ಆಗಿರ್ತಾರೆ, ಎಕ್ಸ್ಟ್ರೀಮ್ ಹಾರ್ಡ್ ವರ್ಕರು ಆಗಿರ್ತಾರೆ, ಹಾಗೆ ಲೇಸಿನೂ ಆಗಿರ್ತಾರೆ. ಸಿಂಹ ಹೊಟ್ಟೆ ತುಂಬಿದ ಮೇಲೆ ಒಂದು ಕಡೆ ನಿದ್ದೆ ಮಾಡುವ ಹಾಗೆ ಸಿಂಹರಾಶಿಯ ಪುರುಷರು ಲೇಸಿಯಾಗಿರ್ತಾರೆ. ಸಿಂಹರಾಶಿಯ ಪುರುಷರಿಗೆ ಒಳ್ಳೆ ರೆಸ್ಟೋರೆಂಟ್ಗಳಿಗೆ ಹೋಗಬೇಕು, ಊಟ ಮಾಡೋದಕ್ಕೆ ಇಷ್ಟ, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಟೇಸ್ಟ್ ಮಾಡಲು ಇಷ್ಟಪಡ್ತಾರೆ ಇವರು. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಕಾಣಬಹುದು. ಯಾವುದೇ ಕ್ರಿಟಿಕಲ್ ಸಿಚುವೇಶನ್ ಬಂದರೂ ಹೆದರಿಕೊಳ್ಳದೆ ಮುನ್ನುಗ್ತಾರೆ. ಎದುರುಗಡೆ ಇರುವ ವ್ಯಕ್ತಿಗಳಿಗೆ ಕೆಲಸಗಳನ್ನು ಮಾಡಲು ಗೊತ್ತಾಗದೇ ಇದ್ದ ಸಂದರ್ಭದಲ್ಲಿ, ಅಂದರೆ ಕೆಲಸ ಮಾಡಲು ಅವರಿಗೆ ಕಷ್ಟ ಆದರೆ ಇವರೇ ಆ ಕೆಲಸವನ್ನು ಹೇಗೆ ಮಾಡಬೇಕೆಂದು ಮಾಡಿ ತೋರಿಸುವವರಾಗಿರ್ತಾರೆ. ಎಲ್ಲರಿಗೂ ಮಾದರಿಯಾಗಿರ್ತಾರೆ. ತನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸನ್ನು ಇನ್ಸ್ಪೈರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಎಲ್ಲರಿಗೂ ಒಳ್ಳೆ ಗೈಡ್ ಮಾಡ್ತಾರೆ. ಸಿಂಹರಾಶಿಯ ಪುರುಷರನ್ನು ನೋಡಿದರೆ ಆ್ಯರೋಗೆಂಟ್ ಅನಿಸುತ್ತದೆ, ಬಟ್ ಇವರು ಮನಸ್ಸಿನಲ್ಲಿರುವ ಮಾತುಗಳನ್ನು ನೇರವಾಗಿ ಮಾತನಾಡ್ತಾರೆ. ಡಿಪ್ಲೊಮ್ಯಾಟಿಕ್ ಆಗಿ ಇವರಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ತುಂಬ ಫೇಸ್ ಟು ಫೇಸ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಬಹಳ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇವರ ಮಾತುಗಳು. ಇವರು ಮಾತನಾಡುವಂತಹ ರೀತಿಯಿಂದ ಇವರನ್ನು ಎಲ್ಲರೂ ಈಗೋಯಿಸ್ಟಿಕ್ ಪರ್ಸನ್ ಅಂದ್ಕೊಳ್ತಾರೆ. ಸಿಂಹರಾಶಿಯ ಪುರುಷರಿಗೆ ಯಾರಾದರೂ ಅವರ ಆತ್ಮಗೌರವಕ್ಕೆ ಧಕ್ಕೆ ಬರುವ ಹಾಗೆ ಅವಮಾನ ಮಾಡಿದರೆ ಇವರು ಸಹಿಸುವವರಲ್ಲ, ಅವರ ವಿರುದ್ಧ ತಿರುಗಿ ಬೀಳ್ತಾರೆ.
ಇವರಿಗೆ ಗೌರವದಿಂದ ಮಾತನಾಡಿಸ್ಬೇಕು. ಇವರು ಎಲ್ಲರಿಗೂ ಗೌರವವನ್ನು ಕೊಟ್ಟು ಮಾತನಾಡಿಸ್ತಾರೆ. ಬೇರೆಯವರಿಂದ ಅಷ್ಟೇ ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಸಿಂಹರಾಶಿಯವರಿಗೆ ಸಮಾಧಾನವಾಗಿ ಪ್ರೀತಿಯಿಂದ ಕೆಲಸಗಳನ್ನು ಹೇಳಿದರೆ ಮಾಡ್ತಾರೆ. ಬಟ್ ನೀವು ಆರ್ಡರ್ ಮಾಡಿದ್ರೆ ಅವರು ಆ ಕೆಲಸಗಳನ್ನು ಮಾಡುವವರಲ್ಲ. ಇವರು ಕೋಪ ಮಾಡಿಕೊಳ್ತಾರೆ, ತುಂಬ ಕೋಪ ಮಾಡಿಕೊಳ್ತಾರೆ ಸಿಂಹರಾಶಿಯವರು. ಆದರೆ ಸಿಂಹರಾಶಿಯ ಪುರುಷರ ಬಳಿ ನೀವು ಕ್ಷಮೆ ಕೇಳಿದರೆ, ಯಾರಾದರೂ ತಪ್ಪು ಮಾಡಿ ಸಿಂಹರಾಶಿಯ ಪುರುಷರ ಬಳಿ ಕ್ಷಮೆಯನ್ನು ಕೇಳಿದರೆ ಖಂಡಿತವಾಗಿಯೂ ಕ್ಷಮಿಸ್ತಾರೆ. ಒಂದು ಸಾರಿ ನಿಮ್ಮನ್ನು ಕ್ಷಮಿಸಿದ ಮೇಲೆ ನೀವು ಯಾವುದೇ ರೀತಿಯ ಸಹಾಯ ಕೇಳಿದರೂ ನಿಮಗೆ ಆ ಸಹಾಯವನ್ನು ಮಾಡಲು ಸಿದ್ಧವಾಗಿರ್ತಾರೆ. ಆ ಸಹಾಯವನ್ನು ಮಾಡಲು ರೆಡಿ ಇರ್ತಾರೆ ಸಿಂಹರಾಶಿಯ ಪುರುಷರು. ತುಂಬ ಉದಾರಿಗಳು ಸಹಾಯ ಮಾಡುವುದರಲ್ಲಿ. ಸಿಂಹರಾಶಿಯ ಪುರುಷರಿಗೆ ನೀವು ಒಂದು ಸಾರಿ ಸಹಾಯವನ್ನು ಮಾಡಿದರೆ ಅದಕ್ಕೆ 10 ಪಟ್ಟು ಸಹಾಯವನ್ನು ಹಿಂದಿರುಗಿಸಿ ನಿಮಗೆ ಮಾಡುವಂತಹ ಉದಾರಿ ಮನೋಗುಣದವರಾಗಿರ್ತಾರೆ. ಸಿಂಹರಾಶಿಯ ಪುರುಷರು ಒಂದು ಪಾರ್ಟಿಗೆ ಹೋಗಲಿ ಅಥವಾ ಫಂಕ್ಷನ್ಗೆ ಹೋಗಲಿ, ಒಂದು ಸೈಡಲ್ಲಿ ಒಂದು ಕಾರ್ನರಲ್ಲಿ ಸಪ್ಪೆ ಮೋರೆ ಹಾಕಿಕೊಂಡು ಕುಳಿತುಕೊಳ್ಳುವವರು ಅಲ್ಲವೇ ಅಲ್ಲ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ, ಎನರ್ಜಿಟಿಕ್, ಎಂಥೋಸಿಯಾಸ್ಟಿಕ್ ಆಗಿರ್ತಾರೆ. ಇವರು ಬಹಳ ಸಾಹಸಿಗಳು ಮತ್ತು ಕಾನ್ಫಿಡೆಂಟ್ ಆಗಿರ್ತಾರೆ. ಆದ್ದರಿಂದ ಎಲ್ಲರೂ ಇವರ ಕಡೆ ಅಟ್ರಾಕ್ಟ್ ಆಗ್ತಾರೆ. ಬಹಳ ಬೇಗ ಜನರನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾರೆ ತನ್ನ ಕಡೆ. ಬಟ್ ಸಿಂಹರಾಶಿಯ ಪುರುಷರಿಗೆ ತನ್ನ ರಿಲೇಷನ್ಶಿಪ್ಪಲ್ಲಿ ಅಥವಾ ತನ್ನ ವೈವಾಹಿಕ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದಿಲ್ಲ. ಇವರು ತುಂಬ ಕಡಿಮೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಿರ್ತಾರೆ. ಡಾಮಿನೇಟ್ ಆಗಿರುವಂತಹ ಕಾರಣ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫಲ್ಲಿ ಜಗಳಗಳು, ವೈಮನಸ್ಸುಗಳು ಇದ್ದೇ ಇರುತ್ತವೆ. ಇವರು ತನ್ನ ವೈವಾಹಿಕ ಜೀವನ ಅಥವಾ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಶಾಂತಿ ಸಮಾಧಾನದಿಂದ ಇದ್ದರೆ ಸಂಬಂಧಗಳು ಬಹಳ ಸುಮಧುರವಾಗಿರುತ್ತವೆ ಮತ್ತು ಇವರ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬಹುದು. ಇವಿಷ್ಟು ವಿಚಾರಗಳು ಸಿಂಹರಾಶಿಯ ಪುರುಷರ ಗುಣ ಸ್ವಭಾವಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.